ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ ಹನುಮೇಗೌಡರು ಮತ್ತು ಎಲ್ಲ ಸ್ನೇಹಿತರು ಇವತ್ತು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ಸ್ವಾಮೀಜಿಗಳು ಭಾಳಷ್ಟು ಒಕ್ಕಲಿಗ ಸಮಾಜದ ಹಲವಾರು ಕಾರ್ಯಕ್ರಮಗಳನ್ನು ಅವರ ಒಂದು ಹಾದಿಯಲ್ಲಿ ಇವತ್ತಿನ ದಿನ ಅದೇ ಹಾದಿಯನ್ನು ನಮ್ಮ ನಿರ್ಮಲದ ಸ್ವಾಮೀಜಿಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂದರೆ ಸ್ವಾಮೀಜಿಗಳು ಹಲವಾರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮತ್ತು ಬಡವರಿಗೆ ಊಟ ಮತ್ತು ವಸತಿ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಅವರು ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಇವತ್ತಿನ ದಿನ ಇಡೀ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಒಕ್ಕಲಿಗರ ಸಮಾಜದ ಎಲ್ಲ ಕಡೆಯೂ ಹಾಸ್ಟೆಲ್ ಇರ್ಬೋದು, ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಉತ್ತಮವಾದಂಥ ಕಾರ್ಯಗಳನ್ನು ಮಾಡಿ ಇವತ್ತು ಅವರು ನಮ್ಮನ್ನೆಲ್ಲ ಆಗಲೇ 12 ವರ್ಷ ಆಗಿದೆ. ಅದೇ ರೀತಿಯಾಗಿ ಇವತ್ತು ದಿನ ನಮ್ಮ ನಿರ್ಮಲ ಸ್ವಾಮೀಜಿಯವರು ಸಹ ಅದೇ ಅವರ ಒಂದು ಹಾಕಿದಂಥ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಏಕೆಂತಂದರೆ ಆ ಒಂದು ಸಂಸ್ಥೆ ಭಾಳ ಉನ್ನತ ಮಟ್ಟದಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಇವತ್ತು ದಿನ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ನಿಮ್ಮ ಜೊತೆಗೆ ಇರ್ತೀನಿ ಅಂತಕ್ಕಂಥ ಪದವನ್ನು ಮೈಗೂಡಿಸ್ಕೊಂಡು ಇವತ್ತು ಬೆಳಗ್ಗೆಯಿಂದ ನಮ್ಮ ಸಹೋದರರು ಮಾಡಿದಂತಹ ಸಂಕ್ರಾಂತಿ ಸುಗ್ಗಿ ಕಾರ್ಯಕ್ರಮದಲ್ಲಿ ತಾವು ನೋಡಿರಬೇಕು. ಸಾಕಷ್ಟು ಜನ ಬಂದಿದ್ರೆ ಗೊತ್ತಾಗ್ತದೆ ಯಾವ ಥರ ಕಾರ್ಯಕ್ರಮವನ್ನು ರೂಪಿಸಿದ್ರು. ಆ ಕಾರ್ಯಕ್ರಮದ ಹಿಂದೆ ಪ್ರೇರೇಪಣೆ ಯಾವ ಥರ ಕುಸುಮ ಹನುಮಂತರಾಯನವರು ಯಾವ ಥರ ಇದ್ರು, DK ಸುರೇಶ್ ಅವರು ಯಾವ ಥರ ಪ್ರೇರೇಪಣೆ ಮಾಡಿದ್ರು ಅಂತಕ್ಕಂಥ ಮಾತನ್ನು ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಪಾರ್ಥಗೌಡರು, ನಮ್ಮ ನೇತ್ರಮ್ಮ, ನಮ್ಮ ಜಯಕುಮಾರನೆಲ್ಲ ಗುರುಗಾರ ಮಾಡ್ತಾರೆ. ಭಾಳ ಅದ್ಭುತವಾದಂಥ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ ಮೀನಮ್ಮನ ಬರೋಕ್ಕೆ ಮುಂಚೆ ಅದನ್ನೇ ಪ್ರಸ್ತಾಪ ಮಾಡ್ತಾ ಇದ್ರು. ಹಾಗಾಗಿ ಈ ವೇದಿಕೆಯಲ್ಲಿರ್ತಕ್ಕಂಥ ತುಕಾರಾಮ್ ಸರ್ ಆಗಿರ್ಬೋದು, ಶಿವವರಾಗಿರ್ಬೋದು, ಇನ್ನು ಅನೇಕ ಮುಖಂಡಗಳು, ರಮೇಶಣ್ಣ ಆದಿಯಾಗಿ ಎಲ್ಲರೂ ಒಟ್ಟೊಟ್ಟಿಗೆ ಶೇಖರಣೆ ಥರ ನಾವು ನೀವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿದಿನ ಜನರ ಮಧ್ಯೆ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಸ್ಫೂರ್ತಿ ಯಾರಾದರೂ ಆಗಿದ್ದಾರೆ ಅಂದರೆ ಅದು ನಮ್ಮ ನಾಯಕಿ ಕುಸುಮ ಹನುಮಂತರಾಯಪ್ಪ ಅಂತಕ್ಕಂಥ ಹೇಳಕ್ಕೆ ತುಂಬ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಮ್ಮ ಹನುಮೇಗೌಡರು ಹೆಚ್ಚಿದ್ದೀವಿ ಮತ್ತು ಅನಂತರಮ್ಮವರು ಒಟ್ಟೊಟ್ಟಿಗೆ ಸೇರಿ ಇವರು ಈ ಭಾಗದಲ್ಲಿ ರವಿಕುಮಾರ್ ಅಂತಕ್ಕಂಥ ಶಕ್ತಿ, ಪಾರ್ಥಗೌಡ ಅಂತ ಶಕ್ತಿ, ಹನುಮೇಗೌಡರು ಒಂಥರ ಬಲಭುಜ ಎಡಭುಜ ಇದ್ದಂಗೆ, ಬಲಗೈ ಎಡಗೈ ಇದ್ದಂಗೆ. ಇನ್ನು ಅನೇಕ ಸಹಚರರು ಅವ್ರ ಜೊತೆಗೆ ಒಡನಾಟದಲ್ಲಿದ್ದಾರೆ. ಆದರೆ ಹನುಮೇಗೌಡರಿಗೆ ಪಾರ್ಥಣ್ಣ ಅಂದರೆ ಪ್ರೀತಿ, ರವಿಯಣ್ಣ ಅಂದ್ರೆ ಅಬಲ್ ಪ್ರೀತಿ. ಇಂಥ ಪ್ರೀತಿ ಪಾತ್ರವಾದಂಥ ಬ್ರಹ್ಮ ವಿಷ್ಣು ಮಹೇಶ್ ಅಂತಾರೆ ನೀವು ಇರ್ತಕ್ಕಂಥ ನೀವು ಮುಂದಿನಲ್ಲಿ ಯಾವ ಕಾರ್ಯಕ್ರಮ ಮಾಡಿದ್ರು, ಎಷ್ಟು ಜನ ಇರಲಿ, ಜನ ಇಲ್ಲದೆ ಹೋಗಲಿ, ನಿಮ್ಮ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸದಾ ನಮ್ಮ ಮೇಡಮ್ ಮತ್ತೆ ಮೇಡಮ್ ತಂಡದಿಂದ ಅನುಯಾಯಿಗಳಾದ ನಾವು ನಿರಂತರವಾಗಿ ನಮ್ಮ ಜೊತೆಗೆ ಇರ್ತೀವಿ. ಈ ಭಾಗದಲ್ಲಿ ಪ್ರತಿ ವರ್ಷದಂತೆ ನಮ್ಮ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಬಹಳ ವಿಜೃಂಭಣೆಯಿಂದ ನಮ್ಮ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆ ನೆಗ್ಗೆರೆ ಭಾಗದ ಅಧ್ಯಕ್ಷರು ಹನುಮೇಗೌಡರು ಹಾಗೂ ನಮ್ಮ ಗೌರವ ಅಧ್ಯಕ್ಷರು ಅನಂತರಾಮ್ ಅವರು ಮತ್ತು ಎಲ್ಲ ಈ ಭಾಗದ ಮುಖಂಡರು ಮತ್ತು ಎಲ್ಲ ಸಾರ್ವಜನಿಕರು ಸಹಕಾರವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಸುಮಾರು ಈ ವೇದಿಕೆ ಕಾರ್ಯಕ್ರಮದಲ್ಲಿ ನಾನು ಕೂಡ ಕೆಲವು ಬಾರಿಯಲ್ಲಿ ಭಾಗವಹಿಸಿದ್ದೇನೆ. ಹೋದ ವರ್ಷ ಎಲ್ಲವೆಲ್ಲ ಬಹಳ ಅದ್ದೂರಿಯಾಗಿ ಪೌರಾಣಿಕ ನಾಟಕ ಎಲ್ಲವನ್ನು ಮಾಡಿದರು. ಈ ವರ್ಷ ಒಂದು ಸುಗಮ ಸಂಗೀತವನ್ನು ಇಟ್ಟರೆ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಯಾರಾದರೂ ಏನಾದರೂ ಇಲ್ಲಿ ಮಾಡಿ ಬಿಟ್ಟೋದಂತ ನಂತರ ನೆನಪು ಮಾಡ್ಕೊಳ್ಳೋದು ಭಾಳ ಕಡಿಮೆ. ಹಾಗಾಗಿ ಇಡೀ ರಾಜ್ಯ ಅಲ್ಲ, ಇಡೀ ದೇಶ, ಹೊರದೇಶಗಳು ಕೂಡ ಬಾಲಗಂಗಾಧರ ಸ್ವಾಮೀಜಿಯವರ ಟ್ರಸ್ಟ್ ಅಂತಂದರೆ ಎಂಟೈರ್ ದೇಶಕ್ಕೆ ಗೊತ್ತು, ಪ್ರತಿಯೊಂದು ದೇಶಕ್ಕೆ ಗೊತ್ತು. ಯಾಕೆ ಅಂತಂದರೆ ಒಂದು ಸರ್ಕಾರ ರಾಜ್ಯನ ಆಳುತ್ತೆ, ಒಬ್ಬ ವ್ಯಕ್ತಿ ಇಡೀ ದೇಶದಲ್ಲಿ ಅವ್ರು ಮಾಡ್ತಿರ್ತಕ್ಕಂಥ, ಅವ್ರು ಇಟ್ಟಿರ್ತಕ್ಕಂಥ ಒಂದು ಇಟ್ಟಿಗೆ ಅಲ್ಲಿ ಪ್ರಭಾವವಾಗಿ ಪ್ರತಿಯೊಂದು ದೇಶದಲ್ಲಿ ಬೆಳೆಯುತ್ತೆ. ಹಾಗೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ನನ್ನ ಸ್ನೇಹಿತರು ಹೇಳಿದ್ರು, ರಾಂಪುರ್ ನಾಗೇಶ್ ಅವರು, ಜಾತಿ ಅನ್ನೋದಕ್ಕಿಂತ ಹೆಚ್ಚು ಹೊತ್ತಾಗಿ ನಾನೇ ಕೂಡ ನಿದರ್ಶನ. ಸುಮಾರು ಒಂದು 6-7 ಬೇರೆ ಜಾತಿಗಳಿಗೆ ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ನಾನೇ ಕೂಡ ಸ್ವಾಮೀಜಿಯವ್ರನ್ನ ರಿಕ್ವೆಸ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಜಾತಿ ಬೇಗ ಮರೆತು ಅವರು ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಎಲ್ಲ ಥರದ ಸೌಲಭ್ಯಗಳನ್ನು ಕೊಟ್ಟು ಒಂದು ವಿದ್ಯಾದಾನ ಅನ್ನೋದು ಭಾಳ ದೊಡ್ಡದು. ಆ ಒಂದು ಧ್ಯಾನ ತ್ಯಾಗವಂತ ಮಾಡಿದಂಥ ಒಂದು
ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವ್ರನ್ನ ಇವತ್ತು ನೆನಪು ಮಾಡ್ಕೊಳ್ತಾ ಇರೋದು ನಮಗೆ ಒಂದು ಪುಣ್ಯ. ಯಾಕೆಂದರೆ ಹನ್ನೆರಡು ಸತತವಾಗಿ 12 ವರ್ಷದಿಂದ ಇದೇ ಒಂದು ಭಕ್ತಿಪೂರ್ವಕವಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಈ ಹಿಂದೆ ನಾಟಕ ಎಲ್ಲ ಮಾಡ್ತಾಯಿದ್ರು, ರಾತ್ರಿ ಎಲ್ಲ ಪಾಪ ಸ್ವಾಮೀಜಿಯವ್ರು ನೆನಪಿಸ್ಕೊಂಡು. ಸೊ ಯಾವಾಗಲೂ ಹಳೆದನ್ನು ನಾವು ಮರಿಬಾರ್ದು. 12 ವರ್ಷ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಈಸಿ ಅಲ್ಲ. ಪ್ರತಿಯೊಂದು ಸಂದರ್ಭದಲ್ಲೂ ಯಾರು ಬೇಕಾದ್ರೂ ಅಲ್ಲಿ ಪಟಾಕಿ ತೊಗೊಂಡು ಒಂದು ಫಂಕ್ಷನ್ ಮಾಡಿ ಹೋಗ್ತಾರೆ. 12 ವರ್ಷದಿಂದ ಒಂದು ಸ್ವಾಮೀಜಿ ಫಂಕ್ಷನ್ನ ನಿಷ್ಠೆಯಿಂದ ಎಲ್ರಿಗೂ ನೆನಪು ಮಾಡಿಕೊಡುವಂಥ ಕಾರ್ಯಕ್ರಮನ ಮಾಡ್ತಾ ಬರ್ತಾ ಇದ್ದಾರೆ ಅನ್ಮೇಗೌಡರು. ಭಗವಂತ ಮತ್ತು ಸ್ವಾಮೀಜಿಯವರು ಖಂಡಿತವಾಗ್ಲೂ ಅವ್ರಿಗೆ ಆಶೀರ್ವಾದ ಇದ್ದೇ ಇರುತ್ತೆ. ಹಾಗೆ ನಮ್ಮನ್ನೆಲ್ಲ ಕರೆಸಿ, ನಾನು 12 ವರ್ಷದಿಂದ ಹೆಚ್ಚು ಕಡಿಮೆ ಒಂದು 9-10 ವರ್ಷ ಅಂತ ಬಂದಿದ್ದೀನಿ ಈ ವೇದಿಕೆಗೆ. ಸ್ವಾಮೀಜಿಗಳು ಅವರು ಆದಿಚುಂಚನಗಿರಿ ಮಠಾಧಿಪತಿಯಾಗಿ ಆ ಭಾಗದ ಜನರಿಗೆ ಉಚಿತ ಆರೋಗ್ಯಕ್ಕಾಗಿ ಹಾಸ್ಪಿಟ್ಲನ್ನು ಕಟ್ಟಿಸಿದ್ದಾರೆ. ಜೊತೆಗೆ 106 ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಎಲ್ಲರಿಗೂ ಉಚಿತವಾಗಿ ಎಜುಕೇಷನ್ ಕೊಡ್ತಾ ಬಂದಿದ್ದಾರೆ. ಗ್ರಾಮಾಂತರ ಭಾಗದ ಜನರಿಗೆ, ರೈತರಿಗೆ, ಅವರ ಮಕ್ಕಳಿಗೆಲ್ಲ ತುಂಬ ಇದರಿಂದ ಅನುಕೂಲ ಆಗಿದೆ. ಅದೇ ರೀತಿ ಅವರು ಎಲ್ಲ ಕೆಲಸಗಳನ್ನು ಆ ಭಾಗದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅವರು ನಮ್ಮ ಒಕ್ಕಲಿಗ ಸಮಾಜವನ್ನು ಎಲ್ಲ ನಮ್ಮ ದೇಶದಲ್ಲೆಲ್ಲ ಹೆಸರು ಮಾಡುವಂಥ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅವರು 106 ವಿದ್ಯಾಸಂಸ್ಥೆಗಳು ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದಾರೆ. ಜೊತೆಗೆ ಎಲ್ಲ ಬಡ ವಿದ್ಯಾರ್ಥಿಗಳಿಗೂ ಜಾತಿ ಮೀರಿ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ಇದು ಎಜುಕೇಷನ್ ಎಲ್ಲ ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಸಮಾಜದಲ್ಲಿ ನಮ್ಮ ಜನರು ತಲೆ ಎತ್ತಿ ನಡೆಯುವ ಹಾಗೆ ಮಾಡಿದ್ದಾರೆ. ಮುಂಚೆ ನಮ್ಮ ಒಕ್ಕಲಿಗ ಸಮಾಜದಲ್ಲಿ ಇಂಥ ಒಳ್ಳೆ ಸಂಸ್ಥೆಗಳು ಯಾವುದೂ ಇರಲಿಲ್ಲ. ಒಕ್ಕಲಿಗರ ಮಠ ಅಂತ ಹೈಲೈಟ್ ಆಗಿದೆ. ಆದಿಚುಂಚನಗಿರಿ ಮಠದಲ್ಲಿ ಇವರು ಶಾಖಾಧಿಪತಿ ಆದಮೇಲೆ ಅವರು ಒಕ್ಕಲಿಗ ಸಮಾಜ ಬೆಳೆದಿದ್ದಂಥದ್ದು. ಅದಕ್ಕೆ ಮುಂಚೆ ಲಿಂಗಾಯತರ ಸಮಾಜಗಳಲ್ಲಿ ತುಂಬ ಕಡೆ ಇದ್ದು, ಬಟ್ ನಮ್ಮ ಒಕ್ಕಲಿಗರ ಇದರಲ್ಲಿ ಇದೇ ಮೊದಲನೇದಾಗಿ ಜೋರಾಗಿ ಬೆಳೆದಂಥ ಸಮಾಜ ಮಠದಲ್ಲಿ ಸ್ವಾಮೀಜಿಯವರು ಆದಮೇಲೆ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಅದೇ ರೀತಿ ಇವಾಗೂ ಕೂಡ ನಿರ್ಮಲಾನಂದ ಸ್ವಾಮೀಜಿಯವರನ್ನು ಬಡವರಿಗೆ ನಿಮ್ಮ ಕೈಲಿ ಸಾಕೋಕ್ಕಾಗಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕಾಗಿಲ್ಲ ತಂದು ನಮ್ಮ ಮಠಕ್ಕೆ ಬಿಡಿ ಅನ್ನೋ ಸ್ಟೇಜಲ್ಲಿ ಹೇಳಿದ್ದಾರೆ. ಅವರು ವಿದ್ಯಾಭ್ಯಾಸ ಕೊಟ್ಟು ತುಂಬ ಜನ ಇದರಲ್ಲಿ ಓದಿ, ನಮ್ಮ ಸ್ನೇಹಿತರು ಕೂಡ ತುಂಬ ಜನ ಲಾಯರ್ಗಳಾಗಿದ್ದಾರೆ, ಮೆಡಿಕಲ್ ಡಾಕ್ಟ್ರುಗಳಾಗಿದ್ದಾರೆ, ಎಲ್ಲ ಒಳ್ಳೊಳ್ಳೆ ವಿದ್ಯಾವಂತರಾಗಿದ್ದಾರೆ. ಅಲ್ಲಿ ಓದಿ ಅಲ್ಲಿ ಒಳ್ಳೆ ರೀತಿಯಲ್ಲಿ ಶಿಸ್ತು ಪಾಲನೆ ಇರ್ಬೋದು ಎಲ್ಲವನ್ನು ಕಲಿಸಿ ಜನರಿಗೆ ತುಂಬ ಇದು ಮಾಡಿದ್ದಾರೆ. ನಮ್ಮ ಲೆಕ್ಕೇರೆ ಭಾಗದಲ್ಲಿ ನಮ್ಮ ಹನುಮೇಗೌಡರು ಅವರ ಕಾರ್ಯಕ್ರಮವನ್ನು ನೆನಪಿಸೋಸ್ಕರ ವರ್ಷನೂ ಮಾಡ್ಕೊಂಡಿದ್ದು 12ನೇ ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಅವರು ಮತ್ತು ಅವರ ಎಲ್ಲ ಸಂಗಡಿಗರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಕಾರಣ ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಮಾನವ ಸೇವೆ ಮಾಧವ ಸೇವೆ ಅಂತ ಮತ್ತೊಂದು ನನ್ನುಡಿಯೇ ನಮ್ಮ ಬಾಲಗಂಗಾಧರ ಸ್ವಾಮೀಜಿ. ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ನಿಜವಾಗ್ಲೂ ಅಪಾರ. ಸುಮಾರು ಏನಿಲ್ಲ ಅಂದರೂ ಒಂದು 40ಕ್ಕೂ ಹೆಚ್ಚು ಶಾಖೆಗಳನ್ನು ಅವರು ಉದ್ಘಾಟನೆ ಮಾಡಿದ್ದಾರೆ. 460ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ದೇಶಾದ್ಯಂತ ಕಲ್ಪಿಸಿಕೊಟ್ಟಿದ್ದಾರೆ. ಸುಮಾರು 1 ಲಕ್ಷ ಹೆಚ್ಚು ಜನಕ್ಕೆ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಅದರಲ್ಲಿ 5,000 ಜನ ಹೆಚ್ಚು ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಕಂಪ್ಲೀಟ್ ಎಜುಕೇಷನ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಸುಮಾರು ರೀತಿಯಲ್ಲಿ ಶಿಕ್ಷಣಕ್ಕೆ ಒತ್ತು ನೀಡಿ 300 ದಶಕಗಳಲ್ಲಿ ಮಾಡದೇ ಇರ್ತಕ್ಕಂಥದ್ದನ್ನು 3.5 ದಶಕಗಳಲ್ಲಿ ಮಾಡಿ ಮುಗಿಸಿದ್ದಾರೆ. ನಿಜವಾಗ್ಲೂ ಅವರು ಅದ್ಭುತ ಅಂತಲೇ ಹೇಳ್ಬೋದು. ಸೊ ಅವರಿಗೆ ಪದ್ಮಭೂಷಣ ಡಾಕ್ಟರೇಟ್ ಕೊಟ್ಟು ಗೌರವಿಸಲಾಗಿದೆ. ಇವತ್ತು ಅವರು ಮಾಡಿರ್ತಕ್ಕಂಥ ಸಾಧನೆಯಲ್ಲಿ ಒಂದು ನನಗೆ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಯಾಕಂದರೆ ಆ ಒಂದು ಉಚಿತ ಶಿಕ್ಷಣ ನಾನು ಪಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ಒಬ್ಬ ಇದ್ದೀನಿ. ಚುನಾವಣೆಯಲ್ಲಿ ಸೋತಿರ್ಬೋದು, ಆದರೆ ಜನರಲ್ಲೂ ಸೋತಿಲ್ಲ ಅವರು. ಯಾಕಂತಂದ್ರೆ
ಇದು ಸೋಲು ಗೆಲುವು, ಇವತ್ತಿನ ಸೋಲು ನಾಳಿನ ಗೆಲುವು. ಯಾಕಂತ ಹೇಳಿದ್ರೆ ಅವರು ಸೋತಿಲ್ಲ, ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಕುಸುಮ ಹನುಮಂತರಾಯಪ್ಪನವರು. ಹಾಗಾಗಿ ನಾವೆಲ್ಲರೂ ಸೋತವರೇ ಅಂತ ಹೇಳ್ತಾ ಇದೀವಿ. ಅವರು ಸೋತಿಲ್ಲ, ಚುನಾವಣೆಯಲ್ಲಿ ಅಲ್ಪ ಮತಗಳ ಅಂತರದಿಂದ ಸೋತಿರ್ಬೋದು. ಮುಂದಿನ ದಿನದಲ್ಲಿ ಅದಕ್ಕೆ ಹೆಚ್ಚಿನ ರೀತಿ ನಾವು ಗೆಲ್ತಾರೆ ಅನ್ನೋ ಭಾವನೆ ಎಲ್ರಿಗೂ ಇದೆ. ಇಡೀ ಕ್ಷೇತ್ರ ಆರ್ ನಗರ ವಿಧಾನಸಭಾ ಕ್ಷೇತ್ರ ಏನ್ ಮಾತಾಡ್ತಿದೀವಿ, ಇಡೀ ಕರ್ನಾಟಕ ರಾಜ್ಯದಲ್ಲ, ನಮ್ಮ ಅಕ್ಕಪಕ್ಕ ರಾಜ್ಯದಲ್ಲಿ ಕೂಡ ಮಾತನಾಡ್ತಾರೆ. ಕುಸುಮ ಹನುಮಂತರಾಯಪ್ಪನವರು ನಮ್ಮ ಸುತ್ತಮುತ್ತ ರಾಜ್ಯಗಳಲ್ಲಿ ಕೂಡ ಫೇಮಸ್ ಆಗಿದ್ದಾರೆ. ಆದ್ರೆ ಎಷ್ಟು ಜನಕ್ಕೆ ಗೊತ್ತಿಲ್ವೋ, ಅವ್ರನ್ನ ಎಲ್ಲರೂ ಪ್ರೀತಿ ಮಾಡ್ತಾರೆ. ಹಾಗಾಗಿ ಇವತ್ತೇನು ನಾವು 12 ವರ್ಷದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ, ಸ್ವಾಮೀಜಿಯವ್ರ ಕಾರ್ಯಕ್ರಮನ ನಾನು ಯಾವತ್ತೂ ಮಿಸ್ ಆಗಿಲ್ಲ. ಈ ಕಾರ್ಯಕ್ರಮಕ್ಕೆ ಪ್ರತಿ ದಿವಸ ಎಲ್ಲ ನಮ್ಮ ಸ್ನೇಹಿತರು ಇವತ್ತು ಹನುಮೇಗೌಡರ ನೇತೃತ್ವದಲ್ಲಿ ಕಾರ್ಯಕ್ರಮ ಏನ್ ಮಾಡ್ತಾ ಇದೀವಿ, ಹಲವಾರು ಮಿತ್ರರು ಅವ್ರ ಜೊತೆ ಇದ್ದಾರೆ. ಅವರೆಲ್ಲರೂ ಕೂಡ ಕೆಲವೊಂದು ಸಂದರ್ಭ ಕೆಲವು ರಾಜಕಾರಣಿಗಳು ಬರ್ಲಿಕ್ಕಾಗಿಲ್ಲ. ಆ ಸಂದರ್ಭದಲ್ಲಿ ಕುಸುಮ ಹನುಮಂತರಾಯಪ್ಪನವರು ಈ ಕಾರ್ಯಕ್ರಮಕ್ಕೆ ಪ್ರತಿ ಸಲ ಬಂದಿದ್ದಾರೆ. ಜೊತೆಗೆ ಕೆಲವೊಂದು ಸಂದರ್ಭ ಏನೋ ರಾಜಕಾರಣ ಅವರ ಒಂದು ಕಾರ್ಯಕ್ರಮದ ವಿಚಾರದಲ್ಲಿ ಕೆಲವೊಂದು ವಿರೋಧ ಮಾಡಿದ್ರು. ಅದು ನಾನು ಸಹ ಇದ್ದೇ ಅವ್ರ ಜೊತೆಯಲ್ಲಿ. ಮುಂದಿನ ದಿವಸದಲ್ಲಿ ಹಾಗಾಗೋದಿಲ್ಲ. ಇವತ್ತೇನಾಗಿದೆ, ಈ ಆರ್ ನಗರ ಕ್ಷೇತ್ರದಲ್ಲಿ ಫುಲ್ಲು ಕಾಂಗ್ರೆಸ್ ಮಯ ಆಗಿಬಿಟ್ಟಿದೆ. ಕುಸುಮ ಹನುಮಂತರಾಯಪ್ಪರ ಪರವಾಗಿ ಎಲ್ಲ ಲೀಡರ್ಗಳು ಕೂಡ ಬಂದಿದ್ದಾರೆ. ಹಾಗಾಗಿ ನಾಳೆ ಚುನಾವಣೆ ನಡೆದು ಕೂಡ ಕುಸುಮ ಹನುಮಂತರಾಯಪ್ಪರು ಗೆಲ್ತಾರೆ. ದಕ್ಷಿಣ ವೇದಿಕೆ ಈ ಲೆಗ್ಗೆರೆ ಆರ್ ನಗರ ಕ್ಷೇತ್ರದಲ್ಲಿ ನಮ್ಮ ಸ್ವಾಮೀಜಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನು ಫಸ್ಟ್ನೇ ವರ್ಷದಲ್ಲಿ ಒಂದು 50 kg ನಮ್ಮ ಚನ್ನಬೈರೇಗೌಡರು, ನಮ್ಮ ಅನಂತರಾಮು, ಪುಟ್ಟಸ್ವಾಮಿ, ಲೋಕಿಯರು, ನಮ್ಮ ಸುರೇಶ್ ಅಣ್ಣವರು, ನಮ್ಮ ಮನೋಕುಮಾರು ಎಲ್ಲ ಸೇರಿ ಅವತ್ತು ನಮ್ಗೆ ಯಾಕಪ್ಪ ಸ್ವಾಮೀಜಿನ ಮನೆ ದೇವರಲ್ಲ, ನಮ್ಮ ಮನೆ ದೇವರು ಆಂಜನೇಯ ಸ್ವಾಮೀಜಿ, ನಮ್ಮ ಚನ್ನಬೈರ ಮನೆ ದೇವರು. ನಾವು ಪುಟ್ಟಸ್ವಾಮರು ಅಲ್ಲೆಲ್ಲ ಕುತ್ಕೊಂಡು ಟೀ ಕುಡಿದಿದ್ದೋ, ನಾವು ಆಟ ಓಡಿಸ್ತಾ ಇದ್ದೇವೆ. ಇನ್ನಾಗ 12 ವರ್ಷ ಹಿಂದೆ. ಆಗ ಬಂದು ನಮ್ಮ ಸ್ವಾಮೀಜಿಯವ್ರು ಫಂಕ್ಷನ್ ಮಾಡೋಣ ಅಂತ ಕರೆದು ಅವರು ಇವತ್ತು ಕರೆದು ಇಲ್ಲಿ ಮಾಡಿದ್ಕೆ ಇಷ್ಟು ಜನ, ಇಡೀ ಕ್ಷೇತ್ರದ ಜನ, ನಮ್ಮ ಮುಖಂಡರು ಎಲ್ಲ ಬಂದಿರೋದಕ್ಕೆ ನಮ್ಮ ಸಂಘದ ಪದಾಧಿಕಾರಿಗಳು ಇಲ್ಲಿವರೆಗೂ ಯಾರು ನಮ್ಮ ಹತ್ರ ಏನಪ್ಪ ಆಯ್ತು, ಎಂತ ಆಯ್ತು, ಏನು ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ಮಾಡು ಅಂತ ನಮ್ಗೆ ಅವರು ಆಶೀರ್ವಾದ ಮಾಡಿರೋದಕ್ಕೆ ಇವತ್ತು ನೀವೆಲ್ಲ ಬಂದು ಇಲ್ಲಿ ಕೂತಿದ್ದೀರಾ. ಭಗವಂತ ಆ ಬಾಲರಾಮ ಸ್ವಾಮೀಜಿ ನಿಮ್ಗೆ ಒಳ್ಳೇದು ಮಾಡಲಿ. ಹೇಳ್ತಿದ್ರು ಜನ, ಅನ್ನವಳೆ ಯಾರು ಗೊತ್ತಿರಿ ಅಂತ. ಇಲ್ಲಿ ಸ್ವಾಮೀಜಿ, ಬಾಲರಾಮ ಸ್ವಾಮೀಜಿ, ಆ ಪರಮಾತ್ಮ ನಿಮ್ನೆಲ್ಲರೂ ತಂದು ಕುಣಿಸಿದಾರಲ್ಲ, ಅವ್ರಿಗೆ ತಿಳ್ಕೋಬೇಕು ಅನ್ನೋನಿಗೆ ಜನ ಅವರ ಇಲ್ವಾ ಅಂತ. ದಯಮಾಡಿ ನಾನು ಜೀವ ಇರೋವರೆಗೂ ಈ ಸ್ವಾಮೀಜಿ ಕಾರ್ಯಕ್ರಮ ಇಲ್ಲಿ ಇವರು ದಾನ ಧರ್ಮ ನೀವೆಲ್ಲ ಮಾಡಿರೋದಕ್ಕೆ ನಾವು ಫಂಕ್ಷನ್ ಮಾಡ್ತಾ ಇರೋದು. ನೀವು ಕೊಡೋವರೆಗೂ ನಾನು ಮಾಡ್ತಾ ಇರ್ತೀನಿ. ನಾವಂತೂ ಈ ಸ್ವಾಮೀಜಿ ಕಾರ್ಯಕ್ರಮ ಯಾರೇ ಬರಲಿ, ನಾವು ಸ್ವಾಮೀಜಿ ಕಾರ್ಯಕ್ರಮ ನಿಲ್ಸಲ್ಲ. ಈ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಅಡ್ಡ ಬಂದವರು ಉಳಿಯೋದು ಇಲ್ಲ. ನಾನು ಅನ್ಕೊಂಡೆ ಸ್ವಾಮೀಜಿಗೆ, ಭಗವಂತ ಏನಪ್ಪ ಕರೆಂಟ್ ಹೊಂಟೋಯ್ತು, ಏನಪ್ಪ ಆಯ್ತು ಅಂತ. ಅಕ್ಕ ಬಂದು ಕೈ ಮುಗಿದಷ್ಟು ಕರೆಂಟ್ ಬಂತು. ಅದೇ ನಮ್ಮ ಬಾಲರಾಮ ಸ್ವಾಮಿ ಸತ್ಯ. ನಾವು ಒಂದು ವಾರದಿಂದ ಕೆಲಸ ಬಿಟ್ಟು ಮಾಡಿರೋದು. ಇವತ್ತು ಏನೇ ಇರಲಿ, ನೀವೆಲ್ಲ ಬಂದಿರೋದು, ಈ ಲೀಡ್ರೆಲ್ಲ ಇವತ್ತು ಜಾಸ್ತಿ ಜನ ಇಲ್ಲಿ ಬಂದಿದ್ದೀರಾ ಅಂದರೆ ಕೊಟ್ಟಿಗೆಪಾಳ್ಯದಲ್ಲಿ ಆರ್ ನಗರ ಕ್ಷೇತ್ರದಲ್ಲಿ 9 ವಾರ್ಡ್ಗಿಂತ ಕೊಟ್ಟಿಗೆಪಾಳ್ಯದಲ್ಲಿ ನಮ್ಮ ಶೇಖರಣ್ಣವರು ಬೆಳಿಗ್ಗೆಯಿಂದ ಕಾರ್ಯಕ್ರಮ ಏನು ನಮ್ಮ MP ಸಾಹೇಬರು ಬಂದಿದ್ರು, ಹನುಮಂತರಾಯಪ್ಪರು ಹೇಳಿದ್ರು ಗೌಡ್ರ ಮೀಟಿಂಗ್ ಇದೆ, ಕಾಂಗ್ರೆಸ್ ಆಫೀಸಲ್ಲಿ ನಾವು ಬರೋಕ್ಕಾಗಲ್ಲ, ಅಕ್ಕರು ಬರ್ತಾರೆ, ಕುಸುಮರು ಬರ್ತಾರೆ ಅಂತ ಹೇಳಿದ್ರು. ನಾವು ಚಂದ್ರಾಯ ಸ್ವಾಮಿಯವರು ಫೋನ್ ಮಾಡಿದೆ, ಗೌಡ ಬರೋಕ್ಕಾಗಲ್ಲ ಕಣಪ್ಪ, ನಾನು ಹೋಗ್ತಾ ಇದ್ದೀನಿ, ಮೀಟಿಂಗ್ ಹೋಗ್ಬೇಕು ಅಂದರು. ಅಣ್ಣ ನೋಡಿ ಅಂದೆ. ಅವರು ಮನೆಯಿಂದನೇ ಇಲ್ಲಿಗೆ ಬಂದು ಸ್ವಾಮಿಗೆ ಕೈ ಮುಗಿದು ಹೋಗಿದ್ದಾರೆ. ಅದೇ ರೀತಿ ನಮ್ಮ ಶೇಖರಣ್ಣರ ಕಾರ್ಯಕ್ರಮಕ್ಕೆ ನಮ್ಮ ಹನುಮಂತರಾಯಪ್ಪರು ಮತ್ತು ನಮ್ಮ DK ಸುರೇಶ್ ಅಣ್ಣವರು ಸಾಹೇಬರು ಬರ್ತಾ ಇದ್ರು. ಇಲ್ಲೇ ನಾವು ನಮ್ಮ ಪಾರ್ದಣ್ಣವರು, ರವೀಣ್ಣರು ಎಲ್ಲ ಇದ್ದ ನಿಲ್ಲಿಸಿ, ಗಾಡಿ ನಿಲ್ಲಿಸಿ ಬಂದು ಕೈ ಮುಗಿದು ಹೋಗಿದ್ದಾರೆ. ನಾವು ಜಾಸ್ತಿ ಇನ್ನೂ ಮಾತಾಡೋಕ್ಕೆ ನನಗೆ ಟೈಮ್ ಅರ್ಧ ಗಂಟೆ ನಾನೇ ಮಾತಾಡೋಣ ಅಂತಿದ್ದೆ, ನಮಗೆ ಟೈಮ್ ಇಲ್ಲ. ದಯಮಾಡಿ ಎಲ್ಲರೂ ನೀವು ಇಲ್ಲಿ ಮುಂದೆ ಇರೋರು, ಇಲ್ಲಿ ಕೂತಿರೋರು ಎಲ್ಲರೂ ಈ ಅನುದಾನಕ್ಕೆ ಸಹಾಯ ಮಾಡಿದ್ದೀರಾ. ನೀವು ಸಹಾಯ ಮಾಡಿದಂಥ ಅನುದಾನವನ್ನು ನಾವು ಜನಕ್ಕೆ ಈ ಸ್ವಾಮಿ ಹೆಸರು ಹೇಳ್ಕೊಂಡು, ಸ್ವಾಮಿ ಬಾಲರಾಮ ಸ್ವಾಮಿ ಅನುದಾನ ಅಂದರೆ 12 ವರ್ಷದಿಂದ ನೋಡಿದ್ದೀನಿ, ಸ್ವಾಮಿ ಪ್ರಸಾದ ಅಂತ ಕೈ ಮುಟ್ಕೊಂಡು ತಿಳ್ಕೊಂಡು ಹೋಗ್ತಿದ್ದಾರೆ. ನೀವೆಲ್ಲ
ಕೊಟ್ಟಿರೋ ದಾನ ಧರ್ಮ, ಅದರಿಂದ ನಾವಿಲ್ಲಿ ಮಾಡಿದ್ದೀವಿ. ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಇಲ್ಲಿ ಬಂದಿರಕ್ಕಂಥ ಮುಂಭಾಗದಲ್ಲಿರುವಂಥ ಜನಗಳು, ಈ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಮುಖಂಡರು, ನಾನು ಸ್ವಾಮೀಜಿ ಫಂಕ್ಷನ್ ಅಂದರೆ 12 ವರ್ಷದಿಂದ ನಾನು ಜಾತಿಗೋಸ್ಕರ ಮಾಡ್ತಾ ಇಲ್ಲ. ಎಲ್ಲ ಪಕ್ಷರು ಎಲ್ಲ ಜಾತಿಯರನ್ನ ಕರೆದಿದ್ದೀವಿ. ದಯಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಕುಸುಮಕ್ಕ ಹೋದ ವರ್ಷ ಮಧ್ಯಾಹ್ನ ಬಂದು ಹೋಗ್ಬಿಟ್ಟಿದ್ರು. ನಮ್ಗೆ ಯಾಕಪ್ಪ ಅಂದ್ರೆ ಮಧ್ಯಾಹ್ನ ಇಷ್ಟು ಜನ ಸೇರಿರಲಿಲ್ಲ, 4 ಜನ ಸೇರಿದ್ದು. ಈಗ ಮಕ್ಕ ಬಂದಿರೋದಕ್ಕೆ ನನಗೆ ಒಂಥರ ಆನೆ ಬರ. ಏನಪ್ಪ ಅಂದ್ರೆ ಕುಸುಮಕ್ಕ ನಿಮ್ಮವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಪ್ರೀತಿ ಐತೆ, ನಮ್ಮ ಪಕ್ಷಕ್ಕೋಸ್ಕರ ದುಡ್ಡಿದ್ದಾನೆ ಅನ್ನೋದು ಈಗ ಜನಕ್ಕೆ ಗೊತ್ತಾಗ್ತದೆ. ಆದರೆ ದಯಮಾಡಿ ಎಲ್ಲ ಈಗ ಮಲ್ಲೇಶ್ವರ ಮಾತಂದ್ರು, ಇಲ್ಲಿ ನಮ್ಮ ಏನು ನಮ್ಮ ಸ್ವಾಮೀಜಿಯವ್ರದ್ದು ಒಂದು ಪುತ್ರಿ ಮಾಡಿ ಅಂತ. ಮಲ್ಲೇಶ್ವರ್ರೆ, ನಾವು ನೀವು ನಮ್ಗಿಂತ ನಮ್ಮ ತಂದೆ ಸಮಾನ. ಆ ಭಗವಂತ ನಿಮ್ಮ ಕೈ ಹೇಳ್ಸಿದ್ರೆ ನಾನೇ ಹೇಳೋಣ ಅಂತಿದ್ದೆ. ನಾವು ನೀವು ಎಲ್ಲ ಜಾತಿ ಜನಾಂಗ ಸೇರಿ ನಮ್ಮ ಸ್ವಾಮೀಜಿಯವ್ರ ನೆಕ್ಸ್ಟ್ ಏನು ಈ ಕಾರ್ಯಕ್ರಮ ಮಾಡ್ತೀವಿ, ಆ ಕಾರ್ಯಕ್ರಮ ಮಾಡಿದಾಗ ನಮ್ಮ ಅಕ್ಕಾರ ಅಮೃತ ಹಸ್ತದಿಂದ ನಾವು ಸ್ವಾಮಿಯವ್ರನ್ನ ಪ್ರತಿಷ್ಠಾಪನೆ ಮಾಡೋಣ. ಆ ಭಗವಂತ ನಮ್ಗೆ ಆ ಶಕ್ತಿ ಎಲ್ಲ ಕೊಡ್ತದೆ ಅಂತ ನಿಮ್ಗೆ ಐತೆ. ದಯಮಾಡಿ ಇಷ್ಟು ಮಾತಾಡೋಕ್ಕೆ ಅವಕಾಶ ನೀವೆಲ್ಲ ಇಷ್ಟು ಹೊತ್ತು ಕೊಟ್ಟಿದ್ದೀರಾ. ವರ್ಷ 5 ಗಂಟೆಗೆ ಅಂದಾನ ನಡೀತಿತ್ತು, 6 ಗಂಟೆಗೆಲ್ಲ. ಈ ಸಲ ಒಂದು ಸ್ವಲ್ಪ ಲೇಟ್ ಆಗಿದೆ, ಕ್ಷಮಿಸಿ. ನಾವು 3 ರಿಂದ 4 ಸಾವಿರ ಜನಕ್ಕೆ ಅಂದಾನ ಮಾಡಿದ್ದೀವಿ. ಇಲ್ಲಿ ರಾತ್ರಿ 11 ಗಂಟೆ ಗಂಟೆ ಅಂದಾನ ಮಾಡೋದು ಅಂದಾನ ಖಾಲಿ ಆಗುತ್ತೆ. ದಯಮಾಡಿ ಇರೋ ಭಕ್ತಾದಿಗಳು ದೇವ ಪ್ರಸಾದವನ್ನು ತಗೊಂಡು ನೀವು ಸ್ವೀಕಾರ ಮಾಡಿ ಹೋಗ್ಬೇಕು. ದಯಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಲ ಇರಲಿ ಅಂತ ಹೇಳ್ತಾ, ಎರಡು ಮಾತಾಡೋಕ್ಕೆ ನಮ್ಮ ರೇವಣ್ಣ ಹೇಳಿದೆ, ಅಕ್ಕ ಮಾತಾಡ್ತಾರೆ, ಏನು ಮಾತಾಡೋ ಅಂದ್ರು. ಏನಾರ ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ಭಗವಂತನ ನಂಬ್ತೀನಿ ನಾನು. ನನಗೆ ಯಾರು ವಿರೋಧಿಗಳು ಅವನ ಹತ್ರ ಜನ ಯಾರಿಲ್ಲ ಅಂತಾರಲ್ಲ, ಅವರು ಮೂರ್ಖರು. ಆ ಭಗವಂತ ಇವತ್ತು ತೋರಿಸಿದ್ದಾನೆ. ದಯಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಏಕದಂತನೇ ನಮಸ್ತುತೆ ನಮಃ. ಶ್ರೀರಾಮ ಲಕ್ಷ್ಮಣ ಸೀತಾ ಆಂಜನೇಯ ಗುರುದೇವ ಬ್ರಹ್ಮ ವಿಷ್ಣು ಮಹೇಶ್ವರ ಸದೇಶ್ವರ ಸರಿರಾಜ ತಂದೆ ಜಗದೇಶ್ವರ ಸರ್ವೇಶ್ವರ ಮಾದೇಶ್ವರ ಸಿದ್ಧಲಿಂಗೇಶ್ವರ ಶ್ರೀಕಂಠೇಶ್ವರ ನಂಜುಂಡೇಶ್ವರ ನಡಗದ್ದೇಶ್ವರ ಕೋಟೆ ಸಿದ್ದೇಶ್ವರ ಮಂಜುನಾಥಾಯ ನಮಃ. ಕೇದಾರನಾಥ ರಾಮಲಿಂಗೇಶ್ವರ ಚಂದ್ರಮೌಳೇಶ್ವರ ನಾಗೇಶ್ವರ ಕುಂದೇಶ್ವರ ರುದ್ರೇಶ್ವರ ವೀರಭದ್ರೇಶ್ವರ ವೈದ್ಯನಾಥೇಶ್ವರ ಪಾತಾಳೇಶ್ವರ ಮರುಳೇಶ್ವರ ಅರ್ಕೇಶ್ವರ ಮಲ್ಲಿಕಾರ್ಜುನ ಕಾಶಿ ವಿಶ್ವನಾಥ ಮಹೇಶ್ವರ ಭೈರವೇಶ್ವರ ರೇವಣ ಸಿದ್ದೇಶ್ವರ ಸೋಮೇಶ್ವರ ಕಲ್ಲೇಶ್ವರ ಜಲಕಂಠೇಶ್ವರ ವಿಷಕಂಠೇಶ್ವರ ನೀಲಕಂಠೇಶ್ವರ ಚನ್ನಕೇಶೇಶ್ವರ ನಮಸ್ತುತೆ ನಮಃ. ಓಂ ಚಲುವನಾರಾಯಣ ಸ್ವಾಮಿ ಉಗ್ರ ನರಸಿಂಹ ಲಕ್ಷ್ಮೀನಾರಾಯಣ ಕಾಲಭೈರವ ಗುರುರಾಘವೇಂದ್ರ ಸುಬ್ರಹ್ಮಣ್ಯ ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ ನಮಸ್ತುತೆ ನಮಃ. ಶ್ರೀಕೃಷ್ಣ ವಾಸುದೇವ ಪಾಂಡುರಂಗ ವಿಠಲ ಗೋವಿಂದ ಗೋಪಾಲ ಶ್ರೀನಿವಾಸ ವೆಂಕಟೇಶ ಶ್ರೀ ಬಾಲಾಜಿ ರಂಗನಾಥ ತ್ರಿವಿಕ್ರಮ ಗೋವಿಂದರಾಜಾಯ ನಮಸ್ತುತೆ ನಮಃ. ಓಂ ತಾಯಿ ಸರಸ್ವತಿ ಪರಮೇಶ್ವರಿ ಆದಿಲಕ್ಷ್ಮಿ ಜಗದೇಶ್ವರಿ ಸರ್ವೇಶ್ವರಿ ಮಹಾಕಾಳಿ ಭದ್ರಕಾಳಿ ಚಾಮುಂಡೇಶ್ವರಿ ಅಣ್ಣಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಕಾತರಾಕ್ಷಿ ದುರ್ಗಮ್ಮ ಸರ್ಕಲ್ ಮಾರಮ್ಮ ಚೌಡೇಶ್ವರಿ ಸಮ್ಮಳಮ್ಮ ಕೋಟೆ ಮಾರಮ್ಮ ದೈತಮ್ಮ ಶಾರದಾಂಬ ಮೂಕಾಂಬಿಕೆ ಅನ್ನಪೂರ್ಣೇಶ್ವರಿ ದುರ್ಗಾದೇವಿ ಕಟೀಲ ಪರಮೇಶ್ವರಿ ರಾಜರಾಜೇಶ್ವರಿ ಚಕ್ರೇಶ್ವರಿ ಪಡಲಮ್ಮ ಸಾರ್ತೇವಿ ಮಾಸ್ತಮ್ಮ ನಿಮಿಷಾಂಬ ಸೌಮ್ಯಕಾಳೇಶ್ವರಿ ನಮಃ. ಮುಳುಕಟ್ಟಮ್ಮ ಕಬ್ಬಾಳಮ್ಮ ಅಳಗೂರಮ್ಮ ಮದ್ದೂರಮ್ಮ ಕೆಂಪಮ್ಮ ಓಂ ಶಕ್ತಿ ಆದಿಶಕ್ತಿ ಪರಾಶಕ್ತಿ ಮುತ್ತು ಮಾರಿಯಮ್ಮ ಕರುಮಾರಿಯಮ್ಮ ಅಂಕಳ ಪರಮೇಶ್ವರಿ ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಅಲವೇಲು ಮಂಗಮ್ಮ ಭವಾನಿ ಮಲೆಯನೂರು ಮಹಾದೇವಿ ಪಾರ್ವತಿ ಪರಮೇಶ್ವರಿ ಗಂಗೆ ಗೌರಿ ಭುವನೇಶ್ವರಿ ಭೂದೇವಿ ಶ್ರೀದೇವಿ ಮಹಾದೇವಿ ಕಾಳಿಕಾಂಬದೇವಿ ದುರ್ಗಾಂಬದೇವಿ ಗಾಯತ್ರಿ ದೇವಿ ಯಲ್ಲಮ್ಮ ದೇವಿ ಬನಶಂಕರ ದೇವಿ ಬಂದಮ್ಮ ದೇವಿ ಕಾತರಾಕ್ಷಿ ದೇವಿ ನಮಸ್ತುತೆ ನಮಃ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಹಿರಿಯ ಹನ್ಮೇಗೌಡಣ್ಣ ಅವರಿಗೆ ಹಾಗೆ ನಮ್ಮ ಅನಂತರಾಮಣ್ಣ ಅವರಿಗೆ, ಈ ವೇದಿಕೆಯ ಪದಾಧಿಕಾರಿಗಳಾಗಿರುವಂಥ ನಮ್ಮ ರಾಮಚಂದ್ರಣ್ಣ ಇರ್ಬೋದು, ಕುಮಾರಣ್ಣ ಇದ್ರು, ಹಾಗೆ ನಮ್ಮ ಲೋಕೇಶ್ ಅಣ್ಣ ಇದ್ರು, ಚಿಂಬೈರೇಗೌಡ ಅಣ್ಣ ಇದ್ರು, ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ. ಯಾಕಂದರೆ ಈ ಸೋಮಚಂದ್ರ ಅಣ್ಣ ಅವರು ಕೂಡ 12 ವರ್ಷಗಳಿಂದ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಕಳೆದ 3-4 ವರ್ಷಗಳಿಂದ ಆಗಮಿಸ್ತಾ ಇದ್ದೀನಿ. ಬಹಳ ಉತ್ಸಾಹದಿಂದ ಪ್ರತಿ ವರ್ಷವೂ ಕೂಡ ನಮ್ಮ ಸ್ವಾಮೀಜಿಗಳ ಪುಣ್ಯ ಸ್ಮರಣೆಯನ್ನ, ಗುರು ಸ್ಮರಣೆಯನ್ನ, ಅನ್ನ ಸಂತರ್ಪಣೆಯನ್ನ ಬಹಳ ಉತ್ಸಾಹದಿಂದ ಮಾಡ್ಕೊಂಡು ಬರ್ತಿದ್ದಾರೆ. ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಮೊದಲನೇದಾಗಿ ಅರ್ಪಿಸಲಿಕ್ಕೆ ಬಯಸ್ತಾ, ನಮ್ಮ ಸ್ವಾಮೀಜಿ ತ್ರಿವಿಧ ದಾಸೋಹವನ್ನ ಮಾಡ್ತಾ ಏನು ಅನ್ನ ಅರಿವೆ ಅಕ್ಷರವನ್ನ ಎಲ್ಲ ವರ್ಗದವರಿಗೆ, ಎಲ್ಲ ಜಾತಿ, ಎಲ್ಲ ವರ್ಗದವರಿಗೂ ಕೂಡ ನೀಡ್ತಾ ಬಡವರಿಗೆ ಒಂದು ದೀಪವನ್ನ ಬೆಳಗುವಂತ, ಅವ್ರ ಮನೆಯಲ್ಲಿ ದೀಪವನ್ನ ಬೆಳಗುವಂತ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಅವರ ಒಂದು ಪುಣ್ಯ ಸ್ಮರಣೆಯನ್ನ ಮಾಡ್ತಾ ಇರುವಂಥದ್ದೇ ನಮಗೆ ಬಹಳ ಪುಣ್ಯದ ಕೆಲಸ ಅಂತ ನಾನಾದ್ರೂ ಭಾವಿಸ್ತಾ,
ಹನ್ಮೇಗೌಡಣ್ಣ ಮಾತಾಡ್ತಾ ಹೇಳ್ತಾ ಇದ್ರು, ನನ್ನ ಪ್ರೀತಿಗಿಂತ ಜಾಸ್ತಿ ಭಯ ಜಾಸ್ತಿ ನನಗೆ ಹನ್ಮೇಗೌಡಣ್ಣನ ಮೇಲೆ, ಪ್ರೀತಿಗಿಂತ ಜಾಸ್ತಿ ಭಯ. ಎಲ್ಲ ಹನ್ಮೇಗೌಡಣ್ಣನ ಕಾರ್ಯಕ್ರಮ ನನ್ನ ಕನ್ಸಲ್ಲೆಲ್ಲ ಹನ್ಮೇಗೌಡಣ್ಣನೇ ಬರ್ತಾ ಇದ್ರು. ನಿನ್ನೆಯಿಂದ ಅವ್ರ ಕಾರ್ಯಕ್ರಮ ಇದೆ, ಎಷ್ಟು ಗಂಟೆಗೆ ಹೋಗ್ಬೇಕು ಅಂತ. ಹಾಗೆ ಅವ್ರು ಅಷ್ಟು ಉತ್ಸಾಹದಿಂದ, ಅಷ್ಟು ಪ್ರೀತಿಯಿಂದ, ಅಭಿಮಾನದಿಂದ ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷನೂ ಕೂಡ ಮಾಡ್ತಾ ಇರ್ತಾರೆ. ಆ ಕಾರ್ಯಕ್ರಮಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟಾದ್ರೂ ಬಂದು ಕಳೆದ ಬಾರಿ ನಾನು ಸಂಜೆನೆ ಬಂದು ಹೊರಟ್ಬಿಟ್ಟಿದ್ದೆ, ಬಹಳ ನೊಂದ್ಕೊಂಡಿದ್ರು. ಹಾಗಾಗಿ ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ ಬರ್ತೀನಿ ಅಂತ ಹೇಳಿ ಕರೆಕ್ಟ್ ಟೈಮಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಹನ್ಮೇಗೌಡಣ್ಣ ಖುಷಿಯಾಗಿದ್ದಾರೆ ಅಂತ ನಾನಾದ್ರೂ ಭಾವಿಸ್ತಾ ಇದ್ದೀನಿ. ಇನ್ನು ನಮ್ಮ ಮುಖಂಡರು ಎಲ್ಲರೂ ಮಾತಾಡಿದ್ರು ಅಂತ ಎಲ್ಲರ ಮೇಲೂ ಕೂಡ ಇರಲಿ ಅಂತ ನಾನಾದರೂ ಕೇಳ್ಕೊಳ್ತಾ, ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾನು ಚಿರಋಣಿ. ಹಾಗೆ ನಮ್ಮ ಸತೀಶ್ ಅವರು ಹಾಡನ್ನು ಬರೆದು ಹಾಡಿದ್ರು. ನಾನು ಯಾವತ್ತೂ ಅವ್ರನ್ನ ಭೇಟಿ ಮಾಡಿರಲಿಲ್ಲ, ಅವ್ರ ಪರಿಚಯನೂ ಕೂಡ ಇರಲಿಲ್ಲ. ನಿಮ್ಮ ಅಭಿಮಾನಕ್ಕೆ ನಾನು ಸದಾ ಚಿರಋಣಿ ಅಣ್ಣ. ಹಾಗೆ ಇಲ್ಲಿ ನಿರ್ದಿರುವಂಥ ಎಲ್ಲ ನನ್ನ ತಾಯಂದ್ರಿಗೆ, ನನ್ನ ಸಹೋದರರಿಗೆ ಎಲ್ರಿಗೂ ಕೂಡ ಇವತ್ತೇನು ಅನ್ನ ಸಂತರ್ಪಣೆಯನ್ನ ಮಾಡಿದ್ದಾರೆ, ನಿಮ್ಮೇಲೂ ಕೂಡ ನಮ್ಮ ಸ್ವಾಮೀಜಿಗಳ ಆಶೀರ್ವಾದ ಇರಲಿ. ಈ ಭಗವಂತ ನಿಮ್ಗೆ ಎಲ್ಲರ ಮನೆಯಲ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ ಅಂತ ನಾನಾದ್ರೂ ಕೇಳ್ಕೊಳ್ತಾ, ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗಿಯನ್ನಾಗಿ ಮಾಡಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಒಕ್ಕಲಿಗ ಹಿತರಕ್ಷಣಾ ವೇದಿಕೆಯ ಎಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಬಯಸ್ತಾ ನನ್ನ ಮಾತುಗಳನ್ನ ಮುಗಿಸ್